ಅಣ್ಣ ನಾವೆಲ್ಲನೂ ಹಿಂಗೆ ಎಮ್ಮೆ ಮೈ ತೊಳೆಯೋದು ಹಸಿನ ಮೈ ತೊಳೆಯೋದು ಊರಾಗ ಯಾರಿಗೂ ಗೊತ್ತಿಲ್ಲ ಅಲ್ವಾ. ಅಲ್ಲ ಕಣಣ್ಣ, ನನ್ನ ಮದುವೆಗ ಹುಡುಗಿಗೆ ಏನಾರ ಗೊತ್ತಾಗ್ಬಿಟ್ರೆ ಅಂದರೆ ಅವಳೇನು ಕ್ಯಾನ್ಸಲ್ ಮಾಡೋಕ್ಕಿಲ್ಲ. ಕ್ಯೂಡಿ ಕ್ಯೂಡಿ ಅವಳಿಗೆ ಯಾರು ಹೆಣ್ಣು ಕೊಟ್ಟೋರು ಅಲ್ಲ ಗಂಡು ಕೊಟ್ಟೋರು, ನಾನೇನೇ ತಾಳಿ ಕಟ್ಟಬೇಕು ಏನೇ ಹೇಳಿದ್ರುನುವೆ. ಆದ್ರೂ ಎಲ್ಲೋ ಒಂತಾಗ ಭಯವಾಯ್ತದೆ ಕಣಣ್ಣ. ಏನಾರ ನಾವು ಮಾಡ್ತಿರೋ ವಿಷಯ ಊರಿಗೆಲ್ಲ ಬಿಡ್ತದೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ದಿನ ಬೆಳಗಾದ್ರದ್ದು ಎಲ್ಲಿಗೆಲ್ಲ ಹೋಯ್ತೀಯಾ ಅಂತ ಕೇಳ್ತದೆ. ನಾನೇನೋ ಡೌ ಮಾಡ್ಕೊಂಡು ಅಲ್ಲೋಯ್ತೀನಿ ಇಲ್ಲೋಯ್ತೀನಿ ಹಿಂಗೆ ಯಾಕೆ ಹಂಗೆ ಯಾಕೆ ಅಂತ ಹೇಳ್ಬಿಟ್ಟು ಹೆಂಗೋ ಓಸಿ ಹಂಗೋ ಹಿಂಗೋ ಮುಚ್ಚಾಕೊಂಡು ಮ್ಯಾನೇಜ್ ಮಾಡ್ತಾ ಇವ್ನಿ. ಹ್ಞೂ. ಯಪ್ಪ ಸದ್ಯ ಈಗ ಹಸುಗಳು ಮೈ ತೊಳೆಯೋದು, ದನನ ಕಟ್ಟಾಕೋದು, ಹಾಲು ಕರೆಯೋದು ಎಲ್ಲ ಮಾಡ್ತಿದ್ದೀನಿ. ಜೀತದಳಾಗಿದ್ದೀನಿ ಅಂತ ಗೊತ್ತಾಗ್ಬಿಟ್ರಂತೂ ಯಪ್ಪ ಒಂಚೂರೂ ಮರ್ಯಾದಿರಕ್ಕಿಲ್ಲ ಕಾರಣ. ಏನೇ ಹೇಳು, ಆ ಪಾನಿಪುರಿ ಬಿಸ್ನೆಸ್ ಅಂಗಡಿ ಎಲ್ಲ ಹೊಗೆ ಆಗ್ತದೆ ಅಂತ ಅನ್ಕೊಂಡಿರಲಿಲ್ಲ. ಹೋಗೋಣ ಅತ್ತಾಗೆ. ಅಲ್ಲಲೇ ಆ ಪಾನಿಪುರಿ ಬಿಸ್ನೆಸ್ ಎಲ್ಲ ಬಿದ್ದೋಗ್ಲಿ. ನಾನು ತಂದಿದ್ನಲ್ಲ ₹2,00,000 ಕಾಣೆ ಆಗೋಗ್ಬಿಟ್ಟೈತಲ್ಲ, ಅದು ಹೇಳು ನೀನು. ಅದು ಹೇಳಲ್ಲ ನೀನು ಫಸ್ಟು. ಎಲ್ಲೋಯ್ತು ಅಂತ ಜೋರಾಗಿ ಇಟ್ಕೊಂಡಿದ್ದೆ ನಾನು. 2,00,000 1,00,000ನ ಇವ ಇವನ್ ಮಕ್ಕಕ್ಕೆ ಎಸ್ಬಿಟ್ಟು ಇನ್ನೊಂದು 1,00,000 ಮಜಾ ಮಾಡನಿ ಅಂತ. ಅದು ಹೆಂಗ್ಲ ಮಂಗ್ಮಯ ಆಯ್ತದೆ. ಬೀರುನಾಗ ಇದ್ದಿದ್ದನ್ನ ನಾನೇ ಜೋಬ ಇಕ್ಕೊಬಿಟ್ಟು ಬಂದಿದ್ದೀನಿ. ಇಲ್ಲಿ ಗಂಟೆ ನಮ್ಮ ಅತ್ತೆ ₹2,00,000 ಕಳೆದೋಗೈತೆ ಅಂತ ಹೇಳ್ಬಿಟ್ಟು ಎಲ್ಲೂ ಬಾಯಿ ಬಡ್ಕೊಂಡಿದ್ದು ನಾನು ನೋಡಲೇ ಇಲ್ಲ. ಏನಾರ ಬಾಯಿ ಬಡ್ಕೊಂಡ್ರು ಅಂತ ಹೇಳಿದ್ರೆ ಪಕ್ಕ ಜೋಬಾಗಿಂದ ಬಿದ್ದೋಗಿರೋದು. ಅರೆ ನಮ್ಮ ಅತ್ತೆನೂ ಏನೂ ಮಾತಾಡ್ತಿಲ್ಲ ₹2,00,000 ಕಳೆದೋಗೈತೆ ಅಂತ. ನನ್ನ ಜೋಬಾಗೂ ಇಲ್ಲ ಅಂದರೆ ಏನೋ ಐತೆ. ಏನು ನಡೀತಾ ಇದೋ ಕಣ ನಮ್ಮ ಹತ್ರ ಒಂದು ಗೊತ್ತಾಯ್ತಿಲ್ಲ. ಒಂದೊಂದ್ಸಲಿಗೆ ಒಂದೊಂದು ಆಯ್ತದ ನಮ್ಗಂತೂ. ಏನು ನಡೀತಾಯ್ತೋ ಏನು ನಡೀತಿಲ್ವೋ ಏನೋ ಬಿಡತ್ತಾಗಿ. ಸುಮ್ಮನೆ ಯಾಕೆ ಮಾತಾಡ್ಬೇಕಾತಾಗಿ. ಬಾ ಸರ್ನ ಎಲ್ಲ ಕೆಲಸ ಮಾಡಿಬಿಟ್ಟು ಹೋಗೋಣ ಮನೆಗೆ. ನಮ್ಮ ಅಮ್ಮಂತೂ ಸರ್ನ ಬಾ ಅಂತ ಹೇಳ್ತಾ ಇತ್ತು. ಹೋಗೋಕ್ಕೇನೇ ಆಗಲಿಲ್ಲ. ಬಾ ಹೋಗೋಣ ಸರ್ನ. ಇದನ್ನ ಇನ್ನು ಅದೊಂದೇ ಒಂದೈತಲ್ಲ ಹಿಂದೆಗಡೆ ಇರೋದನ್ನ ಮೈ ತೊಳೆದ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಹಸನ್ ಕಟ್ಟಾಕ್ಬಿಟ್ಟು ಯಪ್ಪಂಗೆ ಬಿಟ್ಬಿಟ್ಟು ಆಮೇಕಿಂದ ನೆಟ್ಟಿಗೆ ಬಂದ್ಬಿಡನಿ. ಮಂತಕ್ಕಂಗೆ ಹೋಗಿ ತಿರ್ಗಿ ಹಾಲು ಕರಿಯಕ್ಕೆ ಬರ್ಬೇಕಲ್ಲಪ್ಪ. ಅಯ್ಯೋ 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 ಮಗ, ಏನ್ಲ ಮಾಡ್ತಾ ಇದೀಯ ಇಲ್ಲಿ? ಏನ್ಲ ಇದು ನಮಸ್ತೆ? ಅಯ್ಯೋ ಅಮ್ಮ, ಅದು ಅದು ಏನಿಲ್ಲ ಕಣಮ್ಮ, ಕಾಯಕವೇ ಕೈಲಾಸ. ಏನೋ ಒಂದು ಕೆಲಸ ಮಾಡ್ಬೇಕಲ್ಲ ಅಂತ ಹೇಳ್ಬಿಟ್ಟು ಸುಮ್ಕೆ ಕೆಲಸ ಮಾಡ್ತಾ ಇದೀವಿ ಅಷ್ಟೇ ನೆನೆಯ. ಅಯ್ಯೋ ನಿನ್ನ, ಇವ್ ಯಾರವಲ್ಲ ಸ? ಅಯ್ಯೋ ಪೋನಪ್ಪ, ಇದೊಂದು ಪಪ್ಪ ನನ್ನ ಸ ಇದ್ದಂಗ ಐತಲ್ವೇ? ಅವ್ರದ್ದೇ ಯಾರ್ದಾದ್ರೆ ಏನಜ್ಜಿ, ಹಸುಗಳು ಸೇವೆ, ಗೋ ಸೇವೆ ಮಹಾಸೇವೆ ಅಂತ ಹೇಳ್ತಾರೆ. ಅದಕ್ಕೆ ನೆನೆಯ ಸೇವೆ ಮಾಡ್ತಾ ಇದೀವಿ. ಹಸುಗಳು ಸೇವೆ ಮಾಡಿದ್ರೆ ಪುಣ್ಯ ಬರ್ತದಂತೆ, ಜಲ್ದಿ ಮಕ್ಕಳು ಮದುವೆ ಎಲ್ಲ ಆಯ್ತದಂತೆ. ಅದಕ್ಕೆ ನೆನೆಯ ಮಾಡ್ತಾ ಇದೀವಿ ಅಷ್ಟೇ ನೆನೆಯ. ಏ ಮಾಡು 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 ಸರ್ಸನ್ನ ಮಾಡು. ಈ ನನ್ನ ಮಗ ಮನೆಯಾಗ ಚಾಪೆ ಹಾಸ್ಕೊಂಡು ಮನೆ ಕಳಕು ಹಿಂದೆ ಮುಂದೆ ನೋಡಿ ಸೋಮಾರಿ ತರ ತೋರ್ಸ ನನ್ನ ಮಗ. ಅದು ಯಾಕೆ ಹಿಂಗೆ ಆ ಆ, ಯಾಕೆ ಹಿಂಗೆ ಇದು ಮಾಡ್ತಾವನೆ ಅಂತ ಅರ್ಥ ಆಯ್ತಿಲ್ಲ ನಂಗಂತೂ. ಇಲ್ಲಿ ಬಂದು ಪೈಲ್ವನ್ ಪಾಪಣ್ಣ ಹಸುಗಳು ತೊಳಿತಾವನೆ ಅಂತಂದ್ರೆ ಏನರ್ಥ? ನನಗೆ ಯಾಕೋ ಅನುಮಾನ ಗೊತ್ತಾಯ್ತಲ್ಲ. ಏ ದರಿದ್ರ ನನ್ನ ಮಗನೇ, ಏನ್ಲ ಮಾಡ್ತಿದ್ದೀಗ? ನೋಡಿ ಇವಾಗ ಮದುವೆ ಮಾಡನಿ ಅಂತ ಅಂದಂದ್ ಆಸಾಡನೇ ಬಂದ್ಬಿಡ್ತಾಳೆ. ಆಸಾಡ್ದಾಗ ಮದುವೆ ಮಾಡಕ್ಕೆ ಏನಾರ ಆಯ್ತದ ಹೇಳು? ನೀನಂತೂನುವೆ ತಲೆನವೇ ಏನ್ ಇಟ್ಕೊಂಡಿದ್ಯೋ ಏನೋ. ಆವತ್ತಿಂದ ಹೇಳ್ತಾ ಇದೀನಿ ಮಾಡ್ಕೊಬಿಡ್ಲಾ ಕೈ ತಪ್ಪೋಗ್ಬಿಡ್ತದ ಹೆಣ್ಣು ಅಂದ್ರೆ ಕೇಳಲೇ ಇಲ್ಲ. ಇವತ್ತು ಚೆನ್ನಾಗಿಲ್ಲ, ನಾಳೆ ಚೆನ್ನಾಗಿಲ್ಲ, ನಾಳೆ ಸಂದಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬಿಲ್ಡಪ್ ಕೊಡ್ತಾ ಇದ್ದಲ್ವಾ? ನಿನ್ ಮಕ ಮುಚ್ಚ. ಈಗ ನೋಡಿ ಅಂತ ಕಾಲ ಬಂದ್ಬಿಟ್ಟೈತಿ, ಇವಾಗೆಲ್ಲ ಮಾಡಂಗಿಲ್ಲ ಎಂತದೂ ಇಲ್ಲ. ಇನ್ನೊಂದು ತಿಂಗಳು ಸುಮ್ಮನೆ ಇರಬೇಕು. ಇಲ್ಲಿ ಬಂದು ಅದೇನು ಪುಣ್ಯ ಕಟ್ಕೊಳಕ್ಕೆ ಪಾಪ ಕಟ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಲಸ ಮಾಡ್ಕೊಂಡು ಕೆರೆನಾಗ ಬಿದ್ದಿದ್ಯೋ ಆ ಕಡೆ. ಬೆಳಗ್ಗೆ ಬಂದನು ಸಂಜೆ ಗಂಟೆ ಏನ್ ಮಾಡ್ತಿದ್ಯಾ? ಬರೀ ವೈನ್ ಮನೆ ಕೆಲಸ ಮಾಡ್ತಿದ್ದೀಗ ಏನೋ? ಹಂಗನ್ಬೇಡಿ. ಸೇವೆ ಸೇವೆ ಗೋ ಸೇವೆ ಮಾಡಿದ್ರೆ ಭಾಳ ಒಳ್ಳೇದೈತೆ ಅಂತ ಹೇಳಿಲ್ವಾ? ಒಳ್ಳೇದಾಗ್ತೈತೆ. ಮದುವೆ ಆಷಾಢ ಮುಗಿದ್ಮೇಲೆ ಹಾಗೆ ಆಗ್ತೈತೆ. ಆ ಹುಡುಗಿ ಏನು ಬಿಟ್ಟೋಯ್ತಾಳೆ, ಬಿಟ್ಟೋಗೋದು ಇಲ್ಲ ಎಂಥದೂ ಇಲ್ಲ. ಕಾಯ್ತಾ ಇರ್ತಾಳೆ. ಅಯ್ಯೋ ಇಂಥ ಹುಡುಗ ಪಡಿಯಕ್ಕೆ ಅವಳು ಪುಣ್ಯ ಮಾಡಿರ್ಬೇಕು ತಾನೆ ಹುಡುಗಿ. ನೀವೇನು ತಲೆ ಕೆಡಿಸ್ಕೊಬೇಡಿ ಆಂಟಿ, ನಾವೇನೋ ನೋಡ್ಕೊತೀವಿ. ಏಯ್ ಅಯ್ಯೋ ಸುಗಳು ಮೈ ತೊಳೆಯೋದನ್ನ ಎಷ್ಟೊತ್ತರದ್ದು ತೊಳಿತೀರಾ? 2 ಗಂಟೆಯಿಂದ ತೊಳಿತಾನೆ ಇದ್ದೀರಾ. ನೋಡ್ ಸಾಕಾಗೈತೆ. ಬಿರ್ಬಿರ್ನ ತೊಳ್ಕೊಂಡು ಈ ಕಡೆಗೆ ಬರ್ರಿ. ಇನ್ನೂ ಬೇಜಾನ್ ಕೆಲಸ ಐತೆ, ನಡೀರಿ ಬೇಗ. ಹಂಗೆ ಹಸುಗಳನ್ನೆಲ್ಲನೂ ಇವತ್ತು ಕಟ್ಟಾಕ್ಬಿಟ್ಟು ಹಾಲೆಲ್ಲ ಕರಿಬೇಕು. ಹಂಗೆ ಮನೆ ತಗೋಸಿ ಕೆಲಸ ಐತೆ, ಎಲ್ಲ ಮುಗಿಸ್ಬಿಟ್ಟು ಹೋಗ್ಬೇಕು. ಇದೇನ್ ಪಾಪಣ ಹಿಂಗಂತ್ಯ? ಪಾಪ ಹುಡುಗರು ಗೋ ಸೇವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಂದವ್ರೆ. ಅದು ನಿಮ್ಮನೆ ಹಸುಗಳನ್ನ ಪಾಪ ಹೆಂಗೋನವೇ ಕ್ಲೀನ್ ಮಾಡಿ ತೊಳೆದು ಬಳ್ದು ಮಾಡಿ ಏನೋ ಪಾಪ ನಿಮ್ಗೆ ಅಂತ ಹೇಳ್ಬಿಟ್ಟು ಉಪಕಾರ ಮಾಡ್ಕೊಡ್ತಾವೆ. ಅಂತವ್ರಿಗೆ ನೀನು ಹಿಂಗ ಅನ್ಬೋದಾ ನೀನು? ಸರ್ನ ಮಾಡು ಅಂತ. ಪಾಪ ಏನೋ ಐಕ್ಳು ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇದ್ರೆ ನೀನು ಒಳ್ಳೆ ಸಂದ ಕೇಳ್ಸಿದೀಗ ನೋಡು. ಅದಕ್ಕೆ ನೀನು ದೌಲತ್ತು ಅನ್ನೋದು ನಿಂದು ದುಡ್ಡೈತೆ ಬಡ್ಡಿ ಬಿಟ್ಕೊಂಡಿದೀನಿ ಅಂತ ಹೇಳ್ಬಿಟ್ಟು ಅಹಂಕಾರ ತೋರಿಸ್ತೀಯಲ್ವಾ ನೀನಂತೂ? ಏನೋ ಇವರು ನನ್ನ ಮನೆಗೆ ಬಂದ್ಬಿಟ್ಟು ಸೇವೆ ಮಾಡ್ತಾವ್ರ? ಏನ್ ತಲೆಗಿಲ್ಲ ಕೆಟ್ಬಿಟ್ಟೈತೆ ನಿಂಗೆ? ಓಹೋ, ಈ ಬಡ್ಡಿ ನನ್ನ ಮಕ್ಕಳು ಪುಕ್ಸಟ್ಟೆ ಬಂದ್ಬಿಟ್ಟು ನಮ್ಮಂತಾಗೆ ಅದನ್ನು ಕೆಲಸ ಮಾಡ್ಬಿಟ್ಟು ಮುಗಿಸ್ಬಿಡ್ತಾರೆ. ಅದು ಪುಕ್ಸಟ್ಟೆ. ಅದನ್ನ ನಾನು ನೀವು ಹೇಳಿದನ್ನು ಕೇಳ್ಬೇಕು, ಕಿವಿನಾಗ ಹೂವು ಇಕ್ಕೋಬೇಕು. ನಾನು ಸಾಲ ಇಸ್ಕೊಂಡಿದ್ರೆ ಲಕ್ಷನೂ ಹಂಗೆ ಲಕ್ಷ ಚಿಲ್ಲರೆ ಬಡ್ಡಿ ಆಗಿತ್ತಲ್ಲ, ಎಲ್ಲನೂ ವಾಪಸ್ ತಂದು ಕೊಟ್ಟಿಲ್ಲ ಬಡ್ಡಿ ನನ್ನ ಮಕ್ಕಳು ಇಬ್ರು. ಅದಕ್ಕೆ ನೀ ಜಾಡ್ಸೋದು ಎಳ್ಕೊಬಿಟ್ಟು ಬಂದು ನಮ್ಮನೆ ಕೂಲಿ ಕೆಲ್ಸಕ್ಕೆ ಹಾಕೊಂಡಿದ್ದೀನಿ. ಕೂಲಿ ಕೆಲಸ ಎಲ್ಲಾನು ಮಾಡಿ ನನ್ನ ಸಾಲ ನನ್ನ ಬಡ್ಡಿ ಎಲ್ಲ ತೀರ ಗಂಟನೂ ನನ್ನ ಮಕ್ಕಳು ನಮ್ಮನೆಗೆ ಕೂಲಿ ಕೆಲಸ ಮಾಡ್ಕೊಂಡು ಅದು ಎಷ್ಟು ದಿನ ಆಯ್ತದ ಅಷ್ಟು ದಿನ ನೋವು ಬಿದ್ದಿರ್ತಾರೆ. ಪಾಪಣ್ಣ ಇದೇನ್ ಹೇಳ್ತಿದ್ದೀರಾ?
ಇನ್ನೇನು ಮಂತ ಕುಡಿಕೊ ಬಂದಿರ್ತಾನೆ ಬಡ್ಡಿದು ಹಂಗೆ ನೀವು ಅಸಲು ಎಲ್ಲ ಕೊಟ್ಬಿಡಿ ಅಂತ ಹೇಳ್ಬಿಟ್ಟು ಯಾವ ದೌಲತ್ ಮಾಡಿದ್ ನೀವು ದೌಲತ್ಗೆ ದೌಲತ್ ಮಾಡ್ಕೊಂಡು ಕುಂತ್ಕೊಂಡ್ರಲ್ಲ ಅದಕ್ಕೆ ನನಗೆ ಸರಿಯಾಗಿ ಮಾಡಿರೋದು ಅಂತ ಹೇಳಿದ್ರೆ ಮುಚ್ಕೊಂಡು ಮೊದಲು ಕೆಲಸ ಮಾಡಕ್ಕೆ ಹೇಳ್ರಿ ಅವ್ನಿಗೆ ಬಂದಿಲ್ಲ ನೀವು ಮಾತಾಡ್ಸ್ಕೊಂಡು ನಿಲ್ಸ್ಕೊಂಡು ಅವನು ಹಾಳು ಮಾಡಿ ಇದೆಲ್ಲ ಬೇಕಾ ಅಯ್ಯೋ ಖೋರ್ಮ ಲೇ ನಿನ್ನ ಮಗ ನೀನು ಕೂಳು ನೀರು ಹಾಕಿಲ್ಲ ಬಿಡೆ. ಸಾಲ ಮಾಡೋದು, ಜೀತ ಮಾಡೋದು, ಕೂಲಿ ಮಾಡೋದು, ಇದೆಲ್ಲ ನನ್ನ ಮಗಂಗೆ ಬೇಕು. ಈ ನನ್ನ ಮಗ ಉದ್ಧಾರ ಆಯ್ತಾನೆ, ಉದ್ಧಾರ ಆಯ್ತಾನೆ, ಉದ್ಧಾರ ಆಯ್ತಾನೆ ಅಂತ ಏಸು ಆಸೆ ಇಟ್ಕೊಂಡಿದ್ದೆ. ಇಲ್ಲ ಇಲ್ಲ, ಈ ನನ್ನ ಮಗ ಉದ್ಧಾರ ಮಾತ್ರ ಆಗಲ್ಲ. ಇವನು ಹಾಳಾಗಿ ನೀನೇ ಹೋಗೋದು ಬಡ್ಡಿ ನನ್ನ ಮಗ. ಇವನೆಲ್ಲಿ ಉದ್ಧಾರ ಆಯ್ತಾನೆ ಬುಟ್ಟಾಕು ದರಿದ್ರ ನನ್ನ ಮಗ. ಉದ್ಧಾರನೂ ಆಗಲ್ಲ, ಏನೂ ಆಗಲ್ಲ. ಕರ್ಮ ಕರ್ಮ ಕರ್ಮ. ಸುಮಿ ನೀನು ಇನ್ನೂ ಅನುಭವಿಸೋದು ಶಾನೆ ಐತೆ ಕಣಮ್ಮಿ. ಬೋಲ್ ಅನ್ಭವಿಸ್ಬೇಕು ನೀನಂತೂ. ಒಸಿಯಲ್ಲ ಶಾನೆ ಅಂದರೆ ಶಾನೆ ಅನ್ಭವಿಸ್ತೀಯ ನೀನಂತೂ. ಈ ಬಡ್ಡಿನ ಕಟ್ಕೊಂಡು ಅನ್ಭವಿಸ್ಕ. ಅಯ್ಯೋ ಅಯ್ಯೋ ಹಳೆ ಬೇವರ್ಸಿ ನನ್ನ ಮಗನೇ. ಏನ್ಲ ಬಂದ್ರೆ ನಿಂಗೆ ದೊಡ್ಡರೋಗ ಹಂಗ್ ಮಾಡಿ ತೀರಿಸ್ತೀನಿ, ಹಿಂಗ್ ಮಾಡಿ ತೀರಿಸ್ತೀನಿ, ಅದು ತೀರಿಸ್ತೀನಿ, ಇದು ತೀರಿಸ್ತೀನಿ ಅಂತ ಹೇಳ್ಬಿಟ್ಟು ಜಂಬ ಕೊಚ್ಕೊಂಡೆ ಅಲ್ವೇನ್ಲ. ಈಗ ತಿನ್ನ ಕೂಲಿ ಇದ್ದಂಗೆ ಬರೀ ಸಾಲ ತೀರ್ಸಕ್ಕೆ ಅಂತ ನೀವು 30 ಇಂತ ಕೂಲಿ ಮಾಡ್ಕೊಂಡಿದ್ರೆ ಏನ್ಲ ಗತಿ? ಬಡ್ಡಿ ನನ್ನ ಮಗನೇ, ದರ್ಬೇಸಿ ನನ್ನ ಮಗನೇ. ನಿನ್ನ ಮಕ ಮುಚ್ಚ, ನಿನ್ ಬಾಳಗ್ ಬೆಂಕಿ ಹಾಕ. ಮತ್ ನಿನ್ ಎಂಡ್ರನೇ ಹೆಂಗ್ಲ ಸಾಕ್ತಿಯ ಬೇಕುಪ್ ನನ್ನ ಮಗನೇ? ಈಗ ಇವಯ್ಯಂತಾಗ ಲಕ್ಷ ತನಕ ಸಾಲ ಮಾಡಿದ್ಯಾ, ಯಪ್ಪಂತಾಗ ಲಕ್ಷ ಎಲ್ಲ ಸಾಲ ತೀರಿಸ್ಬೇಕು ಅಂದ್ರೆ ಹೋಗ್ಲಿ 50,000 ಚಿಲ್ಲರೆ ತೀರಿಸ್ಬೇಕು ಅಂತಂದ್ರೆ ಯೋಸ್ತಿನ ಅಂತ ಹೇಳ್ಬಿಟ್ಟು ಕೂಲಿ ಮಾಡ್ತಿರಲ್ಲ ನೀವು. ನನ್ನ ಮಗಂಗಂತೂ ಬುದ್ಧಿ ಇಲ್ಲ. ನಿನ್ಗನ ಬುದ್ಧಿ ಬೇಡವಾ? ಮಗ ಹುಟ್ಟೈತೆ ಎಂಡ್ರವಳೆ. ಇದು ಯಾಕೆ ಹಿಂಗೆ ಇಬ್ರು ಮಾಡ್ಕೊಂಡು ಸಾಯ್ತಿರೇ? ಅದ್ರಾಗೂ ಸುಳ್ಳುಗಳು ಬೇರೆ. ಗೋ ಸೇವೆ ಮಾಡ್ತಾರ, ಗೋ ಸೇವೆ. ಯಾಕೆ ಇನ್ ಯಾವ ಸೇವೆನೂ ಮಾಡಕ್ಕೆ ಇನ್ ಯಾವ್ದಕ್ಕೆ ನಿಮ್ಗೆ ಸಿಗ್ಲಿಲ್ವಾ? ಸಾಯಿ ನನ್ನ ಮಗನೇ, ಇನ್ನೂ 1 ತಿಂಗಳು ಸಾಯಿ. ಇನ್ನು ಆಷಾಢದಾಗ ಮದುವೆ ಮಾಡಕ್ಕಿಲ್ವಲ್ಲ, ಸಾಯಿ 1 ತಿಂಗಳು, ಅವಾಗ ಬುದ್ಧಿ ಬರ್ತದೆ. ಅಮ್ಮ ಅದು ಹಂಗಲ್ಲಮ್ಮ. ವಿಷಯ ನಿನ್ಗೂ ಗೊತ್ತಿತ್ತಲ್ಲ. ಅಮ್ಮ ಅಜ್ಜಿ ಈ ಹಂಗನ ಮಾಡ್ಬಿಟ್ಟು 1,00,000 ಹೊಂದಿಸ್ಕೊಟ್ಬಿಟ್ರೆ ಅಜ್ಜಿ. ಈ ಅಪ್ಪನ ಮಕ್ಕ ಎಸ್ಬಿಟ್ಟು ಹಂಗೇನೇನಿಯ ಇವ್ನು ಸವಾಸನೇನಿಯ ಬೇಡ. ಇನ್ನೊಂದು ಕಿತ ನಾನಂತೂ ಇವ್ರ ಸವಾಸಕ್ಕೆ ಹೋಗಿಲ್ಲ. ಸಾಲ ಪಾಲ ಅಂತೂ ಮಾಡೋದೇ ಇಲ್ಲ. ನನಗೂ ನೋವಾರ ಆಗ್ತಾನೆ ಕಣಮ್ಮ. ಸರಿಯಾಗಿ ಕೆಲಸ ಕೊಡ್ತಾನೆ ಕಣಮ್ಮ. ನನ್ನ ಕೈಲಿ ಆಯ್ತಾನೆ ಇಲ್ಲ ಕಣಮ್ಮ ನನಗಂತೂ. ಅಮ್ಮ ಪ್ಲೀಸ್ ಕಣಮ್ಮ, ಈ ಹಂಗನ ಮಾಡೋ 1,00,000 ಸಾಲ ತೀರ್ಸಮ್ಮ. ಇನ್ನೊಂದು ಕಿತ ಸಾಲಾಗಿಲ್ಲ ಎಲ್ಲ ಏನು ಮಾಡೋಕ್ಕಿಲ್ಲ ಕಣಮ್ಮ. ನಿನ್ನ ಅಕ್ಕಿಶ್ ಬೆಂಕಿ ಯಾಕ? ಸಾಯಿ ಸಾಯಿಲ್ಲ ಸಾಯಿ. ನೀನು ಹಣೆ ಬರ ಇರೋದು ಅಷ್ಟೇ. ನಿಮ್ಮ ಅಪ್ಪ ಲಂಗ್ ಆಡ್ತಾವನೆ, ನೀನು ಇಲ್ಲಿ ಹಿಂಗ್ ಆಡ್ತಿದ್ಯಾ. ಸಾಯಿರಿ ಇಬ್ರು ಒಂದೊಂದು ಕಡೆ ಬಿದ್ದು ಸಾಯಿರಿ. ನಾನು ಹೊಂಟೈತೀನಿ ಎತ್ತನ. ನೀನ್ಗೆ ಹಾಕೊಂಡು ಸತ್ತೋಗ್ಬಿಡ್ತೀನಿ. ನಿಮ್ಮ ಬಾಳಿಗಿಷ್ಟು ಬೆಂಕಿ ಯಾಕ? ನೋಡ್ದ ನನ್ನ ಬಾಳಿ ಅಂತ ಬಾಳ್ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ನೋಡ್ದ. ನೀನು ಹೇಳಿದ ಮತ್ತೆ ಅವತ್ತೇ ಕೇಳ್ಬೇಕಿತ್ತು ನಾನು. ಈ ಬಡ್ಡಿ ನನ್ನ ಮಕ್ಕಳನ್ನ ನಂಬರ್ದಾಗಿತ್ತು ನಾನು. ನನ್ನ ಗಂಡ ಅಂತ ನಂಬಿದಕ್ಕೆ ನನ್ನ ಗಂಡ ಸರಿಯಾಗಿ ಮಾಡ್ದ. ಈ ನನ್ನ ಮಗನು ಹಂಗೇನೆ ನೀ ಸರಿಯಾಗಿ ಮಾಡ್ತಾವನೆ ಬಡ್ಡಿ ನನ್ನ ಮಗ. ಅಮ್ಮ ನನಗೆ ನೀವಿಬ್ರು ಕೂಳಾಕಿಲ್ಲ ಕಣಮ್ಮ, ಕೂಳಾಕಿಲ್ಲ. ಇನ್ನು ದಿನ ಅಂತ ಹಿಂಗೆ ಸಾಯ್ಬೇಕು ಕಣಮ್ಮ. ನಾಕಾಣೆ ನನಗಂತೂ ಇನ್ನ ತಳ್ಕೆಟ್ ಕೆರೆ ಹಿಡಿದ್ಬಿಟ್ಟೈತಿ ನನ್ನ ಮಕ್ಕಳಿಂದ. ಎತ್ತನೂ ಹೊಂಟೈತೀನಿ ಕಣಮ್ಮ. ನಾನಂತೂ ಇರಕ್ಕಿಲ್ಲ. ನೀವು ಜೀತ ಮಾಡ್ಕೊಂಡು ಕುಂತ್ಕೊಂಡು ನನ್ನ ಗಂಡ ಕುಡ್ಕೊಂಡು ಕುಂತ್ಕೊಂಡ್ರೆ ನಾನು ಕೂಲಿ ಮಾಡ್ಕೊಂಡು ಎಷ್ಟು ಜನ ಸಾಕ್ರಿ ಹೇಳು? ನನಗೂ ಸಾಕಿ 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 ಸಾಕಾಗೋಗ್ಬಿಟ್ಟೈತೆ ನಂಗಂತೂ. ಲೋಪರ್ ನನ್ನ ಮಗನೇ, ನೀನು ಉದ್ಧಾರ ಆಗಕ್ಕಿಲ್ಲ ಬಿಡು. ಏನೋ ಬದಲಾಗಿದ್ಯಾ, ಉದ್ಧಾರ ಐತಿ ಅಂತ ಹೇಳ್ಬಿಟ್ಟು ನಾನು ನಿನಗೆ ಏನೇನೋ ಮಾಡಕ್ಕೆ ಹೆಣ್ಣು ಪಂಡೆಲ್ಲ ನೋಡಿದ್ನಲ್ಲ ನಿನಗೆ. ನೀನು ಉದ್ಧಾರ ಆಗಕ್ಕಿಲ್ಲ, ಹಾಳಾಗೋಯ್ತೀಯಾ. ಅಜ್ಜಿ ಈ ಹಂಗನ ಮಾಡಿ ನನ್ನ ಸಾಲ ಉಸಿ ತೀರ್ಸು ಸಜ್ಜಿ. ಒಂದೇ 1,00,000 ಅಷ್ಟೇ ತಾನೇ. ನೋಡ್ದೆಲ್ಲ ಸಾಲ ಮಾಡಿದೀವಿ ಅಂದ್ರೆ ರೆಸ್ಪೆಕ್ಟೇ ಇಲ್ಲ. ಫುಲ್ ರೆಸ್ಪೆಕ್ಟ್ ಕೊಡ್ತಾರಲ್ಲ ನಮ್ಮನ್ನ. ಏನೋ ನಮ್ಮ ಬಿಲ್ಡಪ್ ಎಲ್ಲ ಉದುರೋಯ್ತು ಅಂತ ಅನ್ನಿಸ್ತದೆ. ಹೋಗತ್ತಾಗ ಸುಮ್ಕೆನೆ ನಂದೇನೋ ಐತದೆ ಅನ್ಕೊಂಡ. ನಾನು ಎಂಡ್ರೋಗಿನೂ ಗೊತ್ತಿಲ್ಲ. ಗೊತ್ತಾದ್ರೆ ನಂದು ಮುರಿತದೆ ರೆಸ್ಪೆಕ್ಟು ಎಲ್ಲನೂ.